ಸೊ ಒಂದು ಹೊಸ ಪ್ರಾಜೆಕ್ಟು ಗೃಹ ಪ್ರವೇಶದಲ್ಲಿದ್ದೀವಿ. BELನಲ್ಲಿ ಒಂದು 38 ವರ್ಷ ಅನುಭವ ಇದ್ದಿದೆ. ಇವರನ್ನು ಯೂಟ್ಯೂಬ್ನಲ್ಲಿ ಸ್ಟಡಿ ಮಾಡಿದ್ಮೇಲೆ ನನಗೆ ಇವರು ರೈಟ್ ಪರ್ಸನ್ ಅನ್ನಿಸ್ತು. ಪಾಯದಲ್ಲೇ ಇವ್ರದ್ದು ಗೊತ್ತಾಯ್ತು ಇವ್ರ ಬಂಡವಾಳ ಏನಂತ. ಸುಮಾರು ಆ ಪಾಯನೇ ಒಂದು 100 ವರ್ಷ ಬರೋಷ್ಟು ಆಯಸ್ಸಿದೆ, ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಎಲ್ಲೂ ನನಗೆ ಇವ್ರ ಬಗ್ಗೆ ಡೌಟೇ ಬರಲಿಲ್ಲ. ಮೆಟೀರಿಯಲ್ ಬಗ್ಗೆ, ಇಂಪಾರ್ಟೆಂಟ್ ಮೆಟೀರಿಯಲ್ಲು ಕೊಟ್ಟಿದ್ದಾರೆ. ಬರೀ ಉತ್ತಮ ಅಲ್ಲ, ಅತ್ಯುತ್ತಮವಾಗಿ ಕಟ್ಕೊಟ್ಟಿದ್ದಾರೆ. ಯಾರಾದರೂ ಈ ಥರ ಕೊಡಬೇಕು ಅಂತಿದ್ರೆ ನಿಶ್ಚಿಂತೆ ಹಾಕ್ಕೊಡಿ, ಯಾವುದೋ ಡೌಟೇ ಬೀಳಬೇಡಿ. ನಿಮಗೆ ಮನೆ ಉತ್ತಮ ಮಟ್ಟದ ಮನೆ ಸಿಗುತ್ತೆ. ನನಗೂ ಸಿಕ್ಕಿದೆ. ನಾವು ಕಾಂಟ್ರಾಕ್ಟ್ ಸನಾವುಲ್ಲಾ ಸರ್ಗೆ ಕೊಟ್ವಿ. ನಮ್ಮ ತಂದೆ ಇಷ್ಟಪಟ್ಟು ರೆಕಮೆಂಡ್ ಮಾಡಿದ್ರು. ಆ ಥರ ಡಿಸಿಷನ್ ತೊಗೊಂಡಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ. ಯಾವುದೇ ಥರದ ಒಂದು ಕಾನ್ಫ್ಲಿಕ್ಟ್ ಆಗಲಿ, ಒಂದು ಡಿಸ್ಪ್ಯೂಟ್ಸ್ ಆಗಲಿ ಅಥವಾ ಒಂದು ಮಿಸ್ಕಂಡಕ್ಟ್ ಆಗಲಿ ಏನೂ ಆಗಲಿಲ್ಲ. ಸೊ ಯಾರಾದರೂ ಕನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಇದ್ದರೆ ವಿತೌಟ್ ಎನಿ ಹಿಂಡಲ್ಸ್ ಲೈಕ್ ಯು ಕ್ಯಾನ್ ಗೋ ಫಾರ್ ಇಟ್. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬೆಂಗಳೂರು ಜಕ್ಕೂರಲ್ಲಿದ್ದೀವಿ. ಸೊ ಒಂದು ಹೊಸ ಪ್ರಾಜೆಕ್ಟು ಗೃಹ ಪ್ರವೇಶದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ದೊಡ್ಡ ಈರಯ್ಯ ಸರ್ನವರಿದ್ದಾರೆ. ಇವ್ರದ್ದೇ ಸ್ವಂತ ಮನೆ. ಈಗ ನಾವು ಗೃಹ ಪ್ರವೇಶಕ್ಕೆ ಎಲ್ಲ ಐತಲ್ಲ ರೆಡಿ ಮಾಡಿ ಅವರಿಗೆ ವಹಿಸ್ತಾ ಇದ್ದೀವಿ. ಸೊ ಅವ್ರದ್ದೊಂದು 2 ಮಾತು ಐತಲ್ಲ ನಿಮ್ಮ ಕಡೆಯಿಂದ ಕೇಳಿ, ನಿಮಗೂ ಇಷ್ಟ ಆದಂದರೆ ನೀವು ಪ್ರಾಜೆಕ್ಟ್ ಕೊಡ್ಬೋದು ಅಂತ ಅವರು ಒಂದು ಇಚ್ಛೆಯಿಂದ 1-2 ಮಾತಾಡ್ತಾರೆ, ಕೇಳೋಣ. ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಇವರನ್ನು. ಫಸ್ಟು ನೋಡಿದಾಗ ಏನೋ ಒಂದು ಸ್ವಲ್ಪ ಇಷ್ಟ ಆಯಿತು. ಅವ್ರು ಮಾಡ್ತಾಯಿದ್ದಿದ್ದು ಮೆಟೀರಿಯಲ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಿದ್ದು, ಕನ್ಸ್ಟ್ರಕ್ಷನ್ ಬಗ್ಗೆ. ನಾನು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ BELನಲ್ಲಿ ಒಂದು 38 ವರ್ಷ ಅನುಭವ ಇದ್ದೆ. ನಾನು ಎಲೆಕ್ಟ್ರಿಕಲ್ ಆದ್ದರಿಂದ ಅದರ ಕಡೆ ಗಮನ ಅಷ್ಟು ಕೊಟ್ಟಿರಲಿಲ್ಲ. ನಾನು ಕಟ್ಟುವಾಗ ಏನೇನು ಮಾಡಬೇಕು ಅನ್ನೋದು ಒಂದು ಗಮನಕ್ಕೆ ಬಂತು. ಇವರನ್ನು ಯೂಟ್ಯೂಬ್ನಲ್ಲಿ ಸ್ಟಡಿ ಮಾಡಿದ್ಮೇಲೆ ನನಗೆ ಇವರು ರೈಟ್ ಪರ್ಸನ್ ಅನ್ನಿಸ್ತು. ನನಗೂ BELನಲ್ಲಿ ಬೇಕಾದಷ್ಟು ಜನ ಇದ್ದಾರೆ, 10-12 ಜನ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಇವ್ರನ್ನ ಸೆಲೆಕ್ಟ್ ಮಾಡಿದೆ. ಇವರು ನನಗೆ ಪರಿಚಯನೇ ಇರಲಿಲ್ಲ, ಒಂಚೂರು ಗೊತ್ತಿರಲಿಲ್ಲ ಇವ್ರ ಬಗ್ಗೆ. ಒಂದು 3-4 ತಿಂಗಳು, ಆಲ್ಮೋಸ್ಟ್ 6 ತಿಂಗಳು ಸ್ಟಡಿ ಮಾಡಿದ್ಮೇಲೆ ನಾನು ಇವ್ರ ಕೈನಲ್ಲೇ ಮನೆ ಕಟ್ಟಿಸ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಬಂದರು. ಪಾಯದಲ್ಲೇ ಇವ್ರದ್ದು ಗೊತ್ತಾಯಿತು ಇವ್ರ ಬಂಡವಾಳ ಏನಂತ. ತುಂಬ ಅದು ಗಟ್ಟಿ ನೆಲ ಸಿಗೋವರೆಗೂ ಬಿಟ್ಟಿಲ್ಲ. ಅಗದು 10 ಅಡಿ ಆಳಕ್ಕೆ ಹೋಗಿ ಅಲ್ಲಿಂದ ಪಾಯ ಹಾಕ್ಕೊಂಡು ಬಂದರು. ಸುಮಾರು ಆ ಪಾಯನೇ ಒಂದು 100 ವರ್ಷ ಬರೋಷ್ಟು ಆಯಸ್ಸಿದೆ, ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡು ಕೊನೆಯಲ್ಲಿ 4 ಮಾಡಿವರೆಗೂ ಕಟ್ಟಿದ್ದಾರೆ. ಅಂದರೆ ಟಿಲ್ಟು ಕಾರ್ ಪಾರ್ಕಿಂಗು, ಫಸ್ಟು, ಸೆಕೆಂಡು, ಥರ್ಡು, ಮೇಲೊಂದು ರೂಮು, ಈ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ನನಗೆ ಇವ್ರ ಬಗ್ಗೆ ಡೌಟೇ ಬರಲಿಲ್ಲ. ಮೆಟೀರಿಯಲ್ ಬಗ್ಗೆ, ಇಂಪಾರ್ಟೆಂಟ್ ಮೆಟೀರಿಯಲ್ಲು. ಕನ್ಸ್ಟ್ರಕ್ಷನ್ ಬಿಡಿ, ಹೆಂಗೋ ಮಾಡಿಬಿಡ್ಬೋದು. ಮೆಟೀರಿಯಲ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲನೂ ಅಕ್ಸೆಪ್ಟ್ ಮಾಡೋವಂಥ ಒಂದು ಮನೋಭಾವ ಇವ್ರಿಗೆ. ನಾವೇನಾದರೂ ಒಂದು ನನಗೆ ಗೊತ್ತಿರೋ ಪ್ರಕಾರ ಇದು ಸರಿ ಇಲ್ಲ ಅಂದರೆ ಸರಿ, ಅದು ಆ ಥರನೇ ನಿವಿಳ ಥರನೇ ಮಾಡೋದು ಬಿಡಿ, ಆಯಿತು ಅದು ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ, ಮಾಡ್ತೀನಿ, ಬಿಡೋಲ್ಲ ನಾನು ಅಂಥೇಳಿ ಒಪ್ಕೊಂಡು ಈ ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ. ಅತ್ಯುತ್ತಮವಾಗಿ ಕಟ್ಟಿದ್ದಾರೆ. ಬರೀ ಉತ್ತಮ ಅಲ್ಲ, ಅತ್ಯುತ್ತಮವಾಗಿ ಕಟ್ಕೊಟ್ಟಿದ್ದಾರೆ. ನನಗೆ ಒಂದು ತೃಪ್ತಿ ಸಿಕ್ಕಿದೆ ಈ ಕನ್ಸ್ಟ್ರಕ್ಷನ್ನಲ್ಲಿ. ಯಾರಾದರೂ ಈ ಥರ ಕೊಡಬೇಕು ಅಂತಿದ್ರೆ ನಿಶ್ಚಿಂತೆ ಹಾಕ್ಕೊಡಿ, ಯಾವುದೋ ಡೌಟೇ ಬೀಳಬೇಡಿ. ಆದರೆ ಇವರಲ್ಲಿ ಒಂದು ಇದೈತೆ, ನಿಧಾನ ಮಾಡ್ತಾರೆ, ಅದೊಂದೇ. ಅದರಿಂದ ಆದರೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಎಲ್ಲನೂ ಸಹಿಸ್ಕೊಳ್ಳೋ ಒಂದು ಮನೋಭಾವ. ಯಾರಾದರೂ ಇಷ್ಟ ಇದ್ದರೆ ನಿಶ್ಚಿಂತೆ ಹಾಕ್ಕೊಡಿ, ನಿಮಗೆ ಮನೆ ಉತ್ತಮ ಮಟ್ಟದ ಮನೆ ಸಿಗುತ್ತೆ. ನನಗೂ ಸಿಕ್ಕಿದೆ. ನಿಶ್ಚಿಂತೆಯಾಗಿ ನೀವು ಕಟ್ಟಿಸ್ಕೊಬೋದು. ಇಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ. ಇನ್ನೇನು ಅವ್ರ ಬಗ್ಗೆ ಜಾಸ್ತಿ ಹೊಗಳಕ್ಕೂ ಮಾತುಗಳಿಲ್ಲ, ಅಷ್ಟೇ ಹೇಳ್ಬೋದು. ಕಾರಣ ಬಿಲ್ಡರ್ ಸನಾವುಲ್ಲಾ ಅಂತ ಇವ್ರ ಹೆಸರು. ತುಂಬಾ ಕಷ್ಟಪಟ್ಟಿದ್ದಾರೆ. ಇವ್ರ ಬಗ್ಗೆ ಹೇಳಕ್ಕೆ ಹೋಯ್ತು ಅಂದರೆ
ತುಂಬ ಇದಿದೆ, ವಿಷಯಗಳಿದೆ. ಇಷ್ಟೇ ಥರ ಕೆಲಸನೂ ಮಾಡಿಕೊಟ್ಟಿದ್ದಾರೆ. ಯಾವುದ್ರಲ್ಲೂ ಅನ್ಯಾಯ, ಮೋಸ ಇದನ್ನೆಲ್ಲ ಏನೂ ಮಾಡಿಲ್ಲ ಅವರು. ಕರೆಕ್ಟಾಗಿ ಮೆಟೀರಿಯಲ್ ಹಾಕಿ ಒಳ್ಳೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಅವ್ರಿಗೊಂದು ಸನ್ಮಾನ ಅಷ್ಟೇ. ಒಂದು ಪವರ್ ಕೊಡ್ತಾರೆ. ನಮಸ್ಕಾರ. ನಾವು ಕಾಂಟ್ರಾಕ್ಟ್ ಸನಾವುಲ್ಲಾ ಸರ್ಗೆ ಕೊಟ್ವಿ. ನಮ್ಮ ತಂದೆ ಇಷ್ಟಪಟ್ಟು ರೆಕಮೆಂಡ್ ಮಾಡಿದ್ರು. ಬಟ್ ಆ ಥರ ಡಿಸಿಷನ್ ತೊಗೊಂಡಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ, ಆನ್ ಟೈಮ್ ಆಗಿದೆ. ಆ್ಯಂಡ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ. ಇಲ್ಲಾಂದರೆ ನಾವೇನಾದ್ರು ಚೇಂಜಸ್ ಕೇಳಿದ್ರು ಸಹ ಅವ್ರು ಅದನ್ನು ಒಪ್ಕೊಂಡು ಮಾಡಿಕೊಟ್ಟಿದ್ದಾರೆ. ಯಾವುದೇ ಥರದ ಒಂದು ಕಾನ್ಫ್ಲಿಕ್ಟ್ ಆಗಲಿ, ಒಂದು ಡಿಸ್ಪ್ಯೂಟ್ಸ್ ಆಗಲಿ ಅಥವಾ ಒಂದು ಮಿಸ್ಕಂಡಕ್ಟ್ ಆಗಲಿ ಏನೂ ಆಗಲಿಲ್ಲ. ಸೊ ಯಾರಾದರೂ ಕನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತ ಇದ್ದರೆ ವಿತೌಟ್ ಎನಿ ಹಿಂಡಲ್ಸ್, ಲೈಕ್ ಯು ಕ್ಯಾನ್ ಗೋ ಫಾರ್ ಇಟ್, ನೋ ಪ್ರಾಬ್ಲಮ್. ಸೊ ವಿ ಆರ್ ಹ್ಯಾಪಿ. ನಮ್ಗೆ ಕೊಟ್ಟಿದ್ದ ಕನ್ಸ್ಟ್ರಕ್ಷನ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ವಿ ಆರ್ ಹ್ಯಾಪಿ. ಸೊ ಥ್ಯಾಂಕ್ ಯು. ಅಷ್ಟು ನಮ್ಮ ತಂದೆ ಯೂಟ್ಯೂಬಲ್ಲಿ ನೋಡಿ ಹೇಳಿದಾಗ ನಮಗೂ ಏನಾಯಿತು, ಏನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೇಳ್ತಿದ್ದಾರೆ ಅಂತ. ಬಟ್ ನಮ್ಮ ಅಪ್ಪಾಜಿಗೆ ಏನೇ ಹೇಳಿದ್ರು ನಾವು ಡಿಸಿಷನ್ ಕರೆಕ್ಟಾಗಿರುತ್ತೆ ಅಂದ್ಕೊಂಡ್ವಿ. ಬಟ್ ಅದೇ ಥರ ಆಯಿತು. ಹಿ ಹ್ಯಾಸ್ ಪ್ರೂವನ್ ಇಟ್. ಸೊ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಲೈಕ್, ಬಟ್ ಹಿ ವಾಸ್ ಕರೆಕ್ಟ್ ಓನ್ಲಿ. ಬಟ್ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದೆಲ್ಲ ಇದಾಯಿತು. ಬಟ್ ಯಾವುದೂ ಏನು ಮಾಡಲ್ಲ. ಸಪೋಸ್ ಏನಾದ್ರು ಅವ್ರು ಹಾಕಿದ್ದು ನಮ್ಗೆ ಇಷ್ಟ ಆಗಿಲ್ಲ ಅನ್ನೋದನ್ನ ತೆಗೆಸ್ಬಿಟ್ಟು ಮತ್ತೆ ನಾವು ಹೇಳಿದ್ದನ್ನೇ ಹಾಕ್ತಾಯಿದ್ರು. ಬೇರೆ ಕಾಂಟ್ರಾಕ್ಟರ್ಸೆಲ್ಲ ನಾನು ಕೇಳಿದ್ದೀನಿ, ತುಂಬ ಕಡೆ ಎಲ್ಲ ಲೈಕ್ ಪ್ರಾಬ್ಲಮ್ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಒಬ್ಬೊಬ್ರು ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಆ ಥರ ಏನು ನಮಗೆ ಡ್ರೀಮಲ್ಲೂ ಬಂದಿಲ್ಲ ಆ ಥರ ಥಾಟ್ಸು. ಲೈಕ್ ಆ ಥರ ಅವರು ಟ್ರೀಟ್ ಮಾಡ್ಕೊಂಡು ಬಂದರು. ಸೊ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್. ಆ್ಯಂಡ್ ನೆಕ್ಸ್ಟ್ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಇದ್ದರೆ ಕಣ್ಣು ಮುಚ್ಕೊಂಡು ಇವ್ರಿಗೆ ಕೊಡ್ಬೋದು ಅಷ್ಟೇ. ಈಗ 8 ತಿಂಗಳಿಂದ ಒಂದು 9 ತಿಂಗಳ ತನಕನೂ ನಾವು ಐತಲ್ಲ ಇಲ್ಲಿ ಕಂಪ್ಲೀಟಾಗಿ ಸ್ಟೀಲ್ 2+4 ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ ಜಕ್ಕೂರಲ್ಲಿ. ಸೊ ಇವರು ನಮ್ಮದು ಒಡನಾಟ, ನಮ್ಮದು ದುಡ್ಡಿಂದು ಎಲ್ಲ ವ್ಯವಹಾರ ಎಲ್ಲ ನೋಡಿ ಐತಲ್ಲ ಇಷ್ಟೆಲ್ಲ ಹೇಳಿದ್ದಾರೆ. ಸೊ ಅವ್ರದ್ದು ಒಳ್ಳೆಯ ಒಂದು ಮನೋಭಾವದಿಂದ ನಮ್ಗೆ ಒಳ್ಳೆಯ ಹೊಗಳಿದ್ದಾರೆ. ಸೊ ನಾವು ಐತಲ್ಲ ಯಾವ್ದು ಪ್ರಾಜೆಕ್ಟ್ ಇದ್ರೂ ಅಷ್ಟೇ ಕಷ್ಟಪಟ್ಟು ಒಂದು ಐತಲ್ಲ ಅವ್ರ ಕನಸನ್ನು ನನಸು ಮಾಡಬೇಕಂತಾನೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ನಿಮ್ಮದು ಯಾವುದಾರ ಕನ್ಸ್ಟ್ರಕ್ಷನ್ ಇದ್ದರೆ ನಮಗೆ ಐತಲ್ಲ ನಿಶ್ಚಿಂತೆಯಾಗಿ ಕೊಡಬಹುದು. ನಾವು ಐತಲ್ಲ ಕಂಪ್ಲೀಟ್ ಮಾಡಿ ನಿಮಗೆ A to Z ಟರ್ನ್ಕಿ ಪ್ರಾಜೆಕ್ಟ್ಸ್ ಮಾಡಿಕೊಡ್ತೀವಿ. ವಿಡಿಯೋ ಕಂಪ್ಲೀಟ್ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.